ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಪರಮಾಣುವಿನ ರಚನೆ ಪಾಠದ 13ನೇ ಪ್ರಶ್ನೆ. ಯಾವುದೇ ಕಣವು ವೃತ್ತಾಕಾರದ ಕಕ್ಷೆಯಲ್ಲಿ ಚಲಿಸುವಾಗ ಇದಕ್ಕೆ ಒಳಪಡುತ್ತದೆ. ಯಾವುದೇ ಕಣ ವೃತ್ತಾಕಾರದ ಕಕ್ಷೆಯಲ್ಲಿ ಚಲಿಸ್ತಾ ಇದೆ ಅಂದ್ರೆ ಯಾವುದಕ್ಕೆ ಒಳಪಡ್ತದೆ? ಆಪ್ಷನ್ ಎ ಜಡತ್ವ ಅಂತ ಕೇಳಿದ್ದಾರೆ. ಜಡತ್ವ ಅಂದ್ರೆ ಏನು? ವಸ್ತು ತಾನಿರುವ ಸ್ಥಿತಿಯಿಂದ ಬೇರೆ ಸ್ಥಿತಿಗೆ ಹೋಗ್ಲಿಕ್ಕೆ. ಉದಾಹರಣೆ, ನಿಶ್ಚಲ ಸ್ಥಿತಿಯಲ್ಲಿದ್ರೆ ನಿಶ್ಚಲ ಸ್ಥಿತಿಯಲ್ಲೇ ಮುಂದುವರಿಲಿಕ್ಕೆ ಇಷ್ಟಪಡ್ತದೆ ಅಲ್ವಾ? ತಾನಿರೋ ಸ್ಥಿತಿಯನ್ನ ಬದಲಾಯಿಸ್ಕೊಳ್ಲಿಕ್ಕೆ ಇಷ್ಟಪಡೋದಿಲ್ಲ. ಅಥವಾ ಚಲಿಸ್ತಾ ಇದ್ರೆ ಅದು ನಿಶ್ಚಲ ಸ್ಥಿತಿಗೆ ಬರ್ಲಿಕ್ಕೆ ಬೇಜಾರು ಮಾಡ್ಕೊಳ್ತದೆ, ಇಷ್ಟಪಡೋದಿಲ್ಲ. ಚಲಿಸ್ತಾ ಇದ್ರೆ ಚಲಿಸ್ತಾನೆ ಇರ್ಲಿಕ್ಕೆ ಇಷ್ಟಪಡ್ತದೆ, ನಿಶ್ಚಲವಾಗಿದ್ರೆ ನಿಶ್ಚಲವಾಗಿರ್ಲಿಕ್ಕೆ ಇಷ್ಟಪಡ್ತದೆ. ಅದನ್ನ ಜಡತ್ವ ಅಂತ ಕರಿತೀವಿ. ಇದು ಸರಿಯಾದ ಉತ್ತರ ಆಗೋದಿಲ್ಲ. ಆಪ್ಷನ್ ಬಿ ವೇಗೋತ್ಕರ್ಷ. ವೇಗೋತ್ಕರ್ಷ ಅಂದ್ರೆ ಆಕ್ಸಿಲರೇಷನ್. ಇಲ್ಲಿ ವೇಗೋತ್ಕರ್ಷ ಅನ್ನುವಂತಹದ್ದು ವೇಗ ಬದಲಾವಣೆ ಆಗಬೇಕು. ಸಮಯ ಕಳೆದಂತೆ ವೇಗ ಬದಲಾವಣೆ ಆಗ್ತಾ ಹೋದ್ರಲ್ಲಿ ವೇಗೋತ್ಕರ್ಷ ಇದೆ ಅಂತ ಹೇಳ್ತೀವಿ. ಇಲ್ಲಿ ಇದು ಕಾರನ್ನ ನೋಡ್ರಿ, ಇದು ವೃತ್ತಾಕಾರದ ಕಕ್ಷೆಯಲ್ಲೇ ತಿರುಗ್ತಾ ಇದೆ ಅಂತ ಇಟ್ಕೊಳ್ಳಿ. ವೇಗ ಒಂದೇ ವೇಗದಲ್ಲಿ ಹೋಗ್ತಾ ಇದೆ, ವೇಗ ಬದಲಾಗದೆ ಇದ್ರೂ ಅಲ್ಲಿ ದಿಕ್ಕು ಬದಲಾಗ್ತಾ ಇದೆ ಅಲ್ವಾ? ಹಾಗಾಗಿ ವೇಗೋತ್ಕರ್ಷಕ್ಕೆ ಒಳಪಟ್ಟಿದೆ ಅಂತ ಹೇಳಬಹುದು. ಕಾರೊಂದೇ ಅಲ್ಲ, ಯಾವುದೇ ಕಣ ಇರಬಹುದು, ಅದು ವೃತ್ತಾಕಾರದ ಕಕ್ಷೆಯಲ್ಲಿ ಚಲಿಸ್ತಾ ಇದ್ದಾಗ ಅದರ ವೇಗ ಒಂದೇ ರೀತಿಯಾಗಿದ್ರು ಏನಾಗುತ್ತೆ, ಆ ದಿಕ್ಕು ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರೋದಕ್ಕೆ ಅದು ವೇಗೋತ್ಕರ್ಷಕ್ಕೆ ಒಳಪಡುತ್ತೆ. ಇದು ಸರಿಯಾದ ಉತ್ತರ. ಆಪ್ಷನ್ ಸಿ ಸಂವೇಗ. ಸಂವೇಗವನ್ನ ನಾವು ಹೇಗೆ ಬರಿತೀವಿ? ಪಿ ಇಸ್ ಈಕ್ವಲ್ ಟು ಎಂ ಇಂಟು ವಿ. ಎಂ ಅನ್ನುವಂಥದ್ದು ರಾಶಿ, ವಿ ಅನ್ನುವಂಥದ್ದು ವೇಗವಾಗಿರುತ್ತೆ ಅಲ್ವಾ? ಹಾಗಾಗಿ ಸಂವೇಗ ಅಂದ್ರೆ ಪಿ ಇಸ್ ಈಕ್ವಲ್ ಟು ಎಂ ಇಂಟು ವಿ ಅಂತ ಬರಿತೀವಿ. ಯಾವುದೇ ವಸ್ತು ಚಲಿಸ್ತಾ ಇದೆ ಅಂದ್ರೆ ಅದು ಸಂವೇಗವನ್ನ ಹೊಂದಿರುತ್ತೆ. ಆದ್ರೆ ಇಲ್ಲಿ ಕೇಳಿದಂತಹ ಪ್ರಶ್ನೆ ಏನು? ವೃತ್ತಾಕಾರದ ಕಕ್ಷೆಯಲ್ಲಿ ಚಲಿಸುವಾಗ ಇದಕ್ಕೆ ಒಳಪಡುತ್ತೆ. ಅವರು ಪರ್ಟಿಕ್ಯುಲರ್ ಆಗಿ ಯಾವ ಆನ್ಸರ್ ಅನ್ನ ನಿರೀಕ್ಷೆ ಮಾಡ್ತಿದ್ದಾರೆ? ಇದಕ್ಕೆ ಒಳಪಡುತ್ತದೆ. ವಿಶೇಷವಾಗಿ ಯಾವ ಆನ್ಸರ್ ಅನ್ನು ಅವರು ನಿರೀಕ್ಷೆ ಮಾಡ್ತಾ ಇದ್ದಾರೆ? ಆಪ್ಷನ್ ಬಿ ವೇಗೋತ್ಕರ್ಷವನ್ನ. ಆಪ್ಷನ್ ಡಿ ಸ್ಥಿತಿ ಬದಲಾವಣೆ. ಇದು ಸರಿಯಾದ ಉತ್ತರ ಅಲ್ಲ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ. ಥ್ಯಾಂಕ್ ಯು.